ಧರ್ಮಸ್ಥಳದ ಬಗ್ಗೆ ಸಾಲು ಸಾಲಾಗಿ ಸುದ್ದಿ ಮಾಡಿದ್ದ ಧನ್ಯಾ ರಾಜೇಂದ್ರನ್ಗೆ ಇಂಟರ್ನ್ಯಾಷನಲ್ ಅವಾರ್ಡ್. ಮಾಸ್ಕ್ ಚಿನ್ನಯ್ಯ ಮತ್ತು ಗ್ಯಾಂಗ್ ನ ಬಗ್ಗೆ ಇದೇ ಧನ್ಯಾ ಸ್ಟೋರಿ ಮಾಡಿದ್ರ. ಭಾರತದಲ್ಲಿ ಈ ಪ್ರಶಸ್ತಿಯನ್ನ ಯಾರಿಗೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಈ ಪ್ರಶಸ್ತಿಯ ಗುಟ್ಟು ಏನು ಅನ್ನೋದು ಗೊತ್ತಾಗುತ್ತೆ. ಗಾಜಾ ಯುದ್ಧದಲ್ಲಿ ಇಸ್ರೇಲ್ ವಿರುದ್ಧ ಸ್ಟೋರಿ ಮಾಡಿದ್ದ ಪ್ಯಾಲೆಸ್ಟೈನ್ ಜರ್ನಲಿಸ್ಟ್ ಒಬ್ಬಳಿಗೆ ಈ ಪ್ರಶಸ್ತಿಯನ್ನ ನೀಡಿದ್ರು. ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಗುಟ್ಟೇನು? ನಮಸ್ಕಾರ. ಧನ್ಯಾ ರಾಜೇಂದ್ರನ್ ಅನ್ನುವಂತಹ ಹೆಸರು ಕೇಳಿದ್ದೀರಾ ನೀವು? ಧನ್ಯಾ ರಾಜೇಂದ್ರನ್ ಅಂದ್ರೆ ಯಾರಂತ ನಿಮಗೆ ಗೊತ್ತಾ ಅನ್ನುವಂತಹ ಪ್ರಶ್ನೆಯನ್ನ ರಸ್ತೆಯಲ್ಲಿ ನಿಂತ್ಕೊಂಡು 1000 ಜನರ ಹತ್ರ ಕೇಳಿದ್ರೆ ಅವರಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿರುವಂತಹ ಸಾಧ್ಯತೆ ಇಲ್ಲ ಅಂತ ಅನ್ಸುತ್ತೆ. 1000 ಜನಕ್ಕೆ ಬಿಡಿ, ಒಬ್ಬರಿಗೂ ಗೊತ್ತಿರುವಂತಹ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೆ ಈ ಧನ್ಯಾ ರಾಜೇಂದ್ರನ್ ಅನ್ನುವಂತಹ ಹೆಸರು ಇಂಗ್ಲಿಷ್ ಜರ್ನಲಿಸಂನಲ್ಲಿ ಬಹಳ ದೊಡ್ಡ ಹೆಸರು ಅನ್ನೋ ಥರ ಒಂದು ಇಂಪ್ರೆಷನ್ ಅನ್ನ ಈಗ ಕ್ರಿಯೇಟ್ ಮಾಡಿದ್ದಾರೆ. ಆ ಇಂಪ್ರೆಷನ್ಗಳಿಗೆ ಪೂರಕವಾಗಿಯೇ ಈಗ ಧನ್ಯಾ ಅವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯೂ ದೊರೆತಿದೆ. ಧನ್ಯಾ ಮೊದಲಿಗೆ ಕೆಲವೊಂದಿಷ್ಟು ಟಿವಿ ಚಾನೆಲ್ಗಳಲ್ಲಿ ಕೆಲಸ ಮಾಡಿ ಆಮೇಲೆ ತನ್ನದೇ ಆದಂತಹ ಒಂದು ನ್ಯೂಸ್ ವೆಬ್ಸೈಟ್ ಅನ್ನ ಪ್ರಾರಂಭ ಮಾಡಿದ್ರು. ಆ ನ್ಯೂಸ್ ವೆಬ್ಸೈಟ್ನ ಹೆಸರು ದ ನ್ಯೂಸ್ ಮಿನಿಟ್ ಅಂತ ಹೇಳಿ. ಇವರ ಈ ನ್ಯೂಸ್ ಮಿನಿಟ್ ಅನ್ನುವಂತಹ ವೆಬ್ಸೈಟ್ ಪ್ರಾರಂಭ ಆಗಿದ್ದೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಂಥ ಆಸುಪಾಸಿನಲ್ಲೇ. ಮೋದಿಯವರ ವಿರುದ್ಧ ಮತ್ತು ಮೋದಿ ಭಾರತದ ವಿರುದ್ಧ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡುವಂತಹ ಇಕೋಸಿಸ್ಟಮ್ನ ಭಾಗವಾಗಿ ಈ ನ್ಯೂಸ್ ಮಿನಿಟ್ ಅನ್ನುವಂತಹ ಒಂದು ವೆಬ್ಸೈಟ್ ಪ್ರಾರಂಭ ಆಯಿತು. ದ ನ್ಯೂಸ್ ಮಿನಿಟ್ ಇದೆ ಅಲ್ಲ, ಇದು ಭಾರತದ ಬಗ್ಗೆ ಸದಾ ಪಾಸಿಟಿವ್ ಅಂಶಗಳನ್ನ ಕಡೆಗಣಿಸುವಂತಹ ಒಂದು ಸುದ್ದಿ ಸಂಸ್ಥೆ. ಇದೇ ಧನ್ಯಾ ರಾಜೇಂದ್ರನ್ ಅವರ ದ ನ್ಯೂಸ್ ಮಿನಿಟ್ ಸಂಸ್ಥೆಯಿಂದ ವರದಿಗಾರರು ಧರ್ಮಸ್ಥಳಕ್ಕೂ ಹೋಗಿದ್ರು. ಅಲ್ಲಿ ಧರ್ಮಸ್ಥಳದ ವಿರುದ್ಧ ಅನೇಕ ಸ್ಟೋರಿಗಳನ್ನ ಮಾಡಿದ್ರು. ಧರ್ಮಸ್ಥಳ ಅಂದ್ರೆ ಒಂದು ರೀತಿ ಕ್ರೈಮ್ ಅಡ್ಡ ಆಗಿ ಹೋಗಿದೆ ಅನ್ನುವ ರೀತಿ ಬಿಂಬಿಸುವಂತಹ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಅದೇ ರೀತಿಯಾಗಿ ಇವರು ಸ್ಟೋರಿಗಳನ್ನ ಮಾಡ್ಕೊಂಡು ಬಂದ್ರು. ಆದರೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತು ಅವನ ಗ್ಯಾಂಗ್ನ ಬಗ್ಗೆ, ಧರ್ಮಸ್ಥಳದಲ್ಲಿ ನಿಜವಾಗ್ಲೂ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇದೇ ಧನ್ಯಾ ಅವರು ಸುದ್ದಿಯನ್ನ ಮಾಡಲಿಲ್ಲ, ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಧರ್ಮಸ್ಥಳದ ಬಗ್ಗೆ ನೆಗೆಟಿವ್ ಇಂಪ್ರೆಷನ್ ಬರುವಂತಹ ಸುದ್ದಿಯನ್ನ ಮಾಡಿದ್ರು. ಅದಕ್ಕೆ ಇವರಿಗೆ ಥಟ್ ಅಂತ ಇಂಟರ್ನ್ಯಾಷನಲ್ ಅವಾರ್ಡೇ ಬಂತು. ಅಂದ್ಹಾಗೆ ಇವರಿಗೆ ಯಾವ ಪ್ರಶಸ್ತಿ ಬಂದಿದ್ದು ಅಂದ್ರೆ ಪ್ಯಾರಿಸ್ ಮೂಲದ ಒಂದು NGO ಆಗಿರುವಂತಹ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ನವರು ಹುಟ್ಟು ಹಾಕಿರುವಂತಹ ಒಂದು ಪ್ರಶಸ್ತಿ ಇವರಿಗೆ ಬಂದಿದ್ದು. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಮನ್ನಣೆ, ಅದೇ ರೀತಿಯಾಗಿ ಬಹಳ ಬೆಲೆ ಇದೆ. ಆದ್ರೆ ಈ ಪ್ರಶಸ್ತಿಯನ್ನ ಇಲ್ಲಿವರೆಗೂ ಯಾರಿಗೆ ಕೊಡ್ತಾ ಬಂದಿದ್ದಾರೆ ಅನ್ನೋದನ್ನ ಒಂದು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಆ ಪ್ರಶಸ್ತಿಯ ಗುಟ್ಟೇನು ಅನ್ನೋದು ಅರ್ಥ ಆಗುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ಥರ್ಡ್ ವರ್ಲ್ಡ್ ದೇಶಗಳ ಬಗ್ಗೆ, ಕೆಲವೊಂದಿಷ್ಟು ಡೆವಲಪಿಂಗ್ ದೇಶಗಳ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಬರುವಂತಹ ಸುದ್ದಿಗಳನ್ನ ಯಾರೆಲ್ಲ ಬಿತ್ತರಿಸ್ತಾರೆ ಅಂಥವರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದಾರೆ. ಅಂದ್ರೆ ಅವರ ದೃಷ್ಟಿಕೋನಗಳಿಗೆ ಹೊಂದುವ ರೀತಿಯ ವರದಿಗಳಿಗೆ ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದಾರೆ. ಉದಾಹರಣೆಗೆ ಗಾಜಾ ಯುದ್ಧದಲ್ಲಿ ವರದಿಯನ್ನ ಮಾಡಿದಂತಹ ಪ್ಯಾಲೆಸ್ತೀನ್ನ ಜರ್ನಲಿಸ್ಟ್ ಒಬ್ಬಳಿಗೆ ಈ ಪ್ರಶಸ್ತಿಯನ್ನ ನೀಡಿದ್ದಾರೆ. ಈ ಪ್ಯಾಲೆಸ್ಟೀನ್ನ ಜರ್ನಲಿಸ್ಟ್ ತನ್ನ ಜೀವವನ್ನ ಪಣಕ್ಕಿಟ್ಟು, ಜೀವದ ಹಂಗನ್ನ ತೊರೆದು ಬಹಳ ಧೈರ್ಯದಿಂದ ಈ ರೀತಿ ಒಂದು ರಿಪೋರ್ಟ್ ಅನ್ನ ಮಾಡಿದ್ಲು ಅಂತ ಹೇಳಿ ಆಕೆಗೆ ಈ ಪ್ರಶಸ್ತಿಯನ್ನ ಕೊಟ್ಟರು. ಆದರೆ ಅದೇ ಪ್ಯಾಲೆಸ್ಟೀನ್ನ ಜರ್ನಲಿಸ್ಟ್ ಹಮಾಸ್ ಮಾಡಿದಂತಹ ನರಮೇಧದ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ. ಮಕ್ಕಳನ್ನ, ಹೆಣ್ಮಕ್ಕಳನ್ನ ಗುರಾಣಿಗಳ ರೀತಿಯಲ್ಲಿ ಬಳಸಿಕೊಂಡು ಹೇಡಿಗಳ ರೀತಿಯಲ್ಲಿ ಯುದ್ಧ ಮಾಡಿದಂತಹ ಹಮಾಸ್ ಬಗ್ಗೆ ಆ ಪ್ಯಾಲೆಸ್ಟೀನ್ನ ಜರ್ನಲಿಸ್ಟ್ ಮಾತಾಡಿರ್ಲಿಲ್ಲ. ಆಕೆ ಮಾಡಿದ್ದು ಇಸ್ರೇಲ್ ವಿರುದ್ಧದ ಸ್ಟೋರಿ. ಹಾಗಾಗಿ ಆಕೆಗೆ ಪ್ರಶಸ್ತಿ ಬಂತು. ಈಗ ಈ ಧನ್ಯಾ ಅವರಿಗೆ ಪ್ರಶಸ್ತಿ ಬಂದಿದೆ. ಈ ಧನ್ಯಾ ನೂಪುರ್ ಶರ್ಮಾ ಪರವಾಗಿ ಸ್ಟೋರಿಯನ್ನ ಮಾಡಿರಲಿಲ್ಲ. ಪೊಲೀಸ್ ಸ್ಟೇಷನ್ನ ಮೇಲೆ ದಾಳಿಯನ್ನ ಮಾಡಿದಂತಹ ಗುಂಪುಗಳ ಬಗ್ಗೆ ಸ್ಟೋರಿಯನ್ನ ಮಾಡಿರಲಿಲ್ಲ. ಆದರೆ ಧರ್ಮಸ್ಥಳದ ಬಗ್ಗೆ ಸ್ಟೋರಿ ಮಾಡಿದ್ರು. ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಹಳ ದೊಡ್ಡ ಸುದ್ದಿ ಆಯಿತು. ಅವರಿಗೆ ಪ್ರಶಸ್ತಿಯನ್ನ ಕೊಟ್ಟರು. ಕೆಲವೊಂದ್ಸಲ ಈ ಆಸ್ಕರ್, ಮ್ಯಾಕ್ಸೆಸೆ ಅಂತಹ ಅವಾರ್ಡ್ಗಳನ್ನ ನೋಡಿದ್ರೆ ಇದೊಂಥರ ಇಂಟರ್ನ್ಯಾಷನಲ್ ಡಿಸೈನ್ ಏನೋ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಈ ರೀತಿ ಪ್ರಶಸ್ತಿಗಳೆಲ್ಲ ಸಿಗೋದು ಯಾರಿಗೆ ಗೊತ್ತಾ? ಆಯಾ ದೇಶದೊಳಗಿದ್ದುಕೊಂಡೇ ಆ ದೇಶದ ವಿರುದ್ಧವಾಗಿ ಮಾತನಾಡುವಂಥವರಿಗೆ. ಈ ರೀತಿ ಮಾತನಾಡುವಂಥವರನ್ನ ವೋಕ್ ಆಕ್ಟಿವಿಸ್ಟ್ಗಳು ಅಂತ ಹೇಳಿ ಕರೀತಾರೆ. ಭಾರತದಲ್ಲಿ ಈ ಅವಾರ್ಡ್ಗಳು ಸಿದ್ಧಾರ್ಥ್ ವರದರಾಜನ್, ಸ್ವಾತಿ ಚತುರ್ವೇದಿ,
ರವೀಶ್ ಕುಮಾರ್ ಮುಂತಾದವರಿಗೆ ಸಿಕ್ಕಿದೆ. ಸೊ ಯಾಕಾಗಿ ಭಾರತದಲ್ಲಿ ಇವರಿಗೇನೆ ಈ ಪ್ರಶಸ್ತಿ ಬಂತು ಅನ್ನೋದನ್ನ ಯೋಚನೆ ಮಾಡಿದ್ರೆ ಈ ಪ್ರಶಸ್ತಿಯ ಗುಟ್ಟೇನು ಅನ್ನೋದು ಅರ್ಥ ಆಗುತ್ತೆ. ಆಸ್ಕರ್ ಪ್ರಶಸ್ತಿ ಭಾರತದ ಗ್ರೇಟ್ ಫಿಲ್ಮ್ ಮೇಕರ್ ಆಗಿದ್ದಂತಹ ಸತ್ಯಜಿತ್ ರೇ ಅವರಿಗೆ ಬಂತು. ಅವರು ಮಾಡ್ತಾ ಇದ್ದಂತಹ ಸಿನಿಮಾಗಳು ಯಾವ ರೀತಿಯದ್ದು? ಭಾರತದ ಜಾತಿ ವ್ಯವಸ್ಥೆ, ಭಾರತದ ಬಡತನ, ಭಾರತದ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತಹ ಸಿನಿಮಾಗಳು ಅವು. ಬೆಳಕು ಚೆಲ್ಲುವಂತಹ ಸಿನಿಮಾಗಳು ಅಂತ ಹೇಳಬಹುದು. ಬಟ್ ಭಾರತ ಇರೋದೇ ಈ ರೀತಿ, ಭಾರತದಲ್ಲಿರೋದೇ ಈ ರೀತಿಯ ವ್ಯವಸ್ಥೆಗಳು ಅನ್ನುವಂತಹ ಒಂದು ಚಿತ್ರಣವನ್ನ ಕಟ್ಟಿಕೊಡುವಂತಹ ಸಿನಿಮಾಗಳು ಅವು. ಸೊ ಈ ರೀತಿಯ ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಭಾರತವನ್ನ ಬಿಂಬಿಸುವಂತಹ ರೀತಿಯೇ ಬೇರೆ ಅಲ್ವಾ? ಸ್ಲಮ್ ಡಾಗ್ ಮಿಲಿಯನೇರ್ ಅನ್ನುವಂತಹ ಸಿನಿಮಾಗೂ ಆಸ್ಕರ್ ಪ್ರಶಸ್ತಿ ಬಂತು. ಆಸ್ಕರ್ ಬಂದಿದ್ದು ಬಹಳ ಖುಷಿಯ ವಿಚಾರನೇ. ಆದರೆ ಸಿನಿಮಾ ಏನನ್ನ ಬಿಂಬಿಸುತ್ತೆ? ಭಾರತದಲ್ಲಿರೋದೇ ಸ್ಲಮ್ಗಳು ಅನ್ನೋ ರೀತಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬಿಂಬಿಸಿದ ಹಾಗೆ ಆಗ್ಲಿಲ್ವಾ? ಭಾರತದಲ್ಲಿರೋದು ಕೇವಲ ಸ್ಲಮ್ಗಳು ಮಾತ್ರನಾ? ಸೊ ಧನ್ಯಾ ಅವರಿಗೆ ಈ ಪ್ರಶಸ್ತಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ನೋಡಿದಾಗ ಈ ಇಂಟರ್ನ್ಯಾಷನಲ್ ಅವಾರ್ಡ್ಗಳ ಬಗ್ಗೆ ಒಂದು ರೀತಿ ಸಂಶಯ ಬರುತ್ತೆ. ಸೊ ಈಗ ಈ ಪ್ರಶಸ್ತಿಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆಗಳು ನಡೀತಾ ಇದೆ. ಧರ್ಮಸ್ಥಳದ ಬಗ್ಗೆ ಬುರುಡೆ ಬಿಟ್ಟಿದ್ದಕ್ಕಾಗಿಯೇ ಈಕೆಗೆ ಈ ಪ್ರಶಸ್ತಿ ಬಂತಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಸೊ ಇಫ್ ಯು ವಾಂಟ್ ಎನ್ ಅವಾರ್ಡ್, ಬಿ ಅ ವೋಕ್ ಜರ್ನಲಿಸ್ಟ್ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ.